ಸನ್ನೋದಿಯಾ ಪ್ರೆಸೆಂಟ್ಸ್ ಅಡುಗೆ ಮನೆ ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಏನ್ ಅಡುಗೆ ಮಾಡ್ತಾ ಇದ್ದೀರಾ? ಸೊ ಇವತ್ತು ನಾನು ಕಡಂಬುಟ್ ಮತ್ತೆ ಬಾಳೆ ಪಜ್ಜಿ ಮಾಡ್ತಾ ಇದ್ದೀನಿ. ಅಂದ್ರೆ ತೊಗರಿ ಬೇಳೆದು ಚಟ್ನಿ ತರ. ಇವಾಗ 1 ಕಪ್ ರೈಸ್ ಹಾಕೊಂಡಿದೀವಿ. ಇವಾಗ ಸ್ವಲ್ಪ ವಾಟರ್ ಸ್ವಲ್ಪ ವಾಟರ್ ಅಂದ್ರೆ ಸಾಕಾ? Yes. ಅಂಡ್ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಬಿಕಾಸ್ ಅದು ಹಾಕೊಂಡಿಲ್ಲ ಅಂದ್ರೆ ತುಂಬಾ ಏನು ಟೇಸ್ಟ್ ಬರೋದಿಲ್ಲ. ಅಕ್ಕಿ ತರಿ ಹಾಕೋತಾ ಇದ್ದೀನಿ. ಇದೇ ಮೇನ್ ಇವಾಗ ಕಡಂಬುಟ್ಗೆ. ಇವಾಗ ತೊಗರಿ ಬೇಳೆ ಚಟ್ನಿ ಮಾಡೋಣ. ಸೊ ಅದಕ್ಕೆ ಫಸ್ಟ್ ಪ್ಯಾನ್ಗೆ ತೊಗರಿ ಬೇಳೆನ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಲಿ ಈಗ ಸ್ವಲ್ಪ ಕೊಕೊನಟ್ ಹಾಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಫುಲ್ ಫೈನ್ ಪೇಸ್ಟ್ ಮಾಡಬೇಕು. ಪ್ಯಾನ್ಗೆ ಎಣ್ಣೆ ಹಾಕೊಳ್ಳೋಣ. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆಯಲ್ವಾ, ಸೊ ಇದು ಜೆಮಿನಿ ಎಡಿಬಲ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಕಂಪನಿ ಅವರದ್ದು. ಈ ಕಂಪನಿನಲ್ಲಿ ಆಕ್ಚುಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಲೈಕ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಇದು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇರುವಂತ ಆಯಿಲ್. ಇದರ ಜೊತೆಗೆ ಫ್ರೀಡಮ್ ಫಿಸಿಕಲ್ ರಿಫೈನ್ಡ್ ರೈಸ್ ಬ್ಯಾನ್ ಆಯಿಲ್, ಹಾಗೆ ಫ್ರೀಡಮ್ ಕಚ್ಚಿಗನಿ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ ತುಂಬಾ ಹೆಲ್ದಿ ಆಗಿರುವಂತಹ ಡಿಫ್ರೆಂಟ್ ಆಯಿಲ್ ನ ತಯಾರು ಮಾಡ್ತಾರೆ. ಹಾಗೆ ಈ ಆಯಿಲ್ ನ ಬಳಸಿ ಮಾಡಿರುವಂತಹ ಯಾವುದೇ ಅಡುಗೆನಾದ್ರೂ ನೀವು ಗಿಲ್ಟ್ ಫ್ರೀ ಆಗಿ ತಿನ್ನಬಹುದು. ಸ್ವತಃ ಬ್ರಾಂಡೇ ಹೇಳೋದ್ರಿಂದ ನಮ್ಮ ಫ್ರೀಡಮ್ ಆಯಿಲ್ ಇಸ್ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ನಂಬರ್ 1 ಸೇಲ್ ಆಗ್ತಾ ಇರುವಂತಹ ಆಯಿಲ್. ಸೊ ಇದು ಮಾಡರ್ನ್ ಫೆಸಿಲಿಟಿಯಲ್ಲಿ ತಯಾರಾಗ್ತಿರುವಂತಹ ಆಯಿಲ್. ಯಾಕೆ ಅಂತಂದ್ರೆ ಯಾವುದೇ ರೀತಿಯ ಹ್ಯೂಮನ್ ಟಚ್ ಇರೋದಿಲ್ಲ. ಇದ್ರ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ ಕಡಿಮೆ ಆಯಿಲ್ ಅಲ್ಲಿ ಜಾಸ್ತಿ ಕುಕ್ ಮಾಡಬಹುದು. ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ನೋಡಿ ಅಕ್ಕ, ಎಷ್ಟು? ಸಾಕು. ಸಾಸಿವೆ ಹಾಕೋತೀನಿ. ಓಕೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ. ಒಂದು 2 or 3. ನಿಮ್ ತರ ಬೆಳ್ಳಗಿರೋ ಬೆಳ್ಳುಳ್ಳಿ ಹಾಕೊಳ್ಳೋಣ. 2 or 3. ಓಕೆ. ಸೊ ಇವಾಗ ಸ್ವಲ್ಪ ಹಿಂಗ್ ಹಾಕೋತಾ ಇದೀನಿ. ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಒಂದು 2-3 ಸ್ಪೂನ್. ಓಕೆ. ಒಂಥರ ಡಿಫ್ರೆಂಟ್ ಚಟ್ನಿ ಅಪ್ಪ. ನಾನು ಚಟ್ನಿಲೆಲ್ಲ ಈರುಳ್ಳಿ ಹಾಕೋದು ನೋಡೇ ಇಲ್ಲ. ಇದನ್ನ ಸ್ವಲ್ಪ ಸಾಟೆ ಮಾಡ್ಕೊಳ್ಳೋಣ. ಚಟ್ನಿ ಇದೆಯಲ್ಲ, ಚಟ್ನಿ ಹಾಕೋಬೇಕು. ನೀರ್ ಹಾಕೊಂಡ ತಕ್ಷಣ ಮಿಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಗಂಟ್ ಬರುತ್ತೆ. ತೊಗರಿಬೇಳೆ ಚಟ್ನಿ ಇಸ್ ರೆಡಿ. ಆಕ್ಚುಲಿ ಲುಕಿಂಗ್ ಲೈಕ್ ರಸಗುಲ್ಲ ಉಂಡೆ. ಕೊಡಬ ಫುಡ್ ಆದ ಕಡಂಬುಟ್ಟು ಬಾಳೆ ಪಜ್ಜಿ ಟೇಸ್ಟ್ ಮಾಡಕ್ ರೆಡಿ ಆಗಿದೆ.